ನಟಿ ನಯನಾ ನಾಗರಾಜ್ ಅವರು ತಮ್ಮ ಬದುಕಿನಲ್ಲಿ ನಡೆದ ಏರಿಳಿತಗಳನ್ನ ಮರೆತು ಧನ್ಯವಾದ ಅರ್ಪಿಸಿದ್ದಾರೆ. ತಮ್ಮೊಳಗಿನ ಕಲೆಯ ಅರಸಿ ಬಂದ ಆ ಪುಟ್ಟ ನಯನಾಳಿಗೆ ಸುದೀರ್ಘ ಬರಹ ಮಾತುಗಳ ಮೂಲಕ ಗ್ರಾಟಿಟ್ಯೂಡ್ ಸಲ್ಲಿಸಿದ್ದಾರೆ. ಗಿಣಿರಾಮ, ಪಾಪಾ ಪಾಂಡು, ಮಂಗಳೂರು ಹುಡುಗಿ, ಹುಬ್ಳಿ ಹುಡುಗ ಧಾರಾವಾಹಿಗಳು ಮತ್ತು ಮಿನಿ ಬಿಗ್ ಬಾಸ್ನಲ್ಲಿ ಭಾಗವಹಿಸಿದ್ದ ಗಾಯಕಿ, ರಂಗಭೂಮಿ ಕಲಾವಿದೆ ನಯನಾ ನಾಗರಾಜ್ ಅವರು ಬಣ್ಣದ ಲೋಕದಲ್ಲಿ 9 ವರ್ಷಗಳನ್ನ ಪೂರೈಸಿದ್ದಾರೆ. ಈ ಸುಸಂದರ್ಭದಲ್ಲಿ ತಮ್ಮೊಳಗಿನ ಶಕ್ತಿಗೆ ಕೃತಜ್ಞತೆಯ ಬರಹ ಬರೆದಿದ್ದಾರೆ. ವಿಡಿಯೋ ಮೂಲಕ ಆ ಛಲಗಾತಿ ನಯನಾ ಹೆಮ್ಮೆಯ ಗೌರವ ಸಲ್ಲಿಸಿದ್ದಾರೆ. ಲಾಂಗ್ ಕ್ಯಾಪ್ಷನ್ ಕೊಟ್ಟಿರುವಂಥದ್ದು, ಕಲೆಗೆ, ಸಂಗೀತ ಮತ್ತು ಅಭಿನಯದ ಕಡೆ ಸೆಳೆಯಲ್ಪಟ್ಟ ಪುಟ್ಟ ಹುಡುಗಿಯ ಬದಲು ಆಯ್ಕೆ ಮಾಡಿಕೊಂಡ ಕುತೂಹಲ, ಉತ್ಸಾಹ ಮತ್ತು ಅಂತ್ಯವಿಲ್ಲದ ಕಲಿಕೆಯೊಂದಿಗೆ ತುಂಬಿನ ಪ್ರಯಾಣವಾಗಿದೆ. ಅಭಿನಯ ಶುರು ಮಾಡಿ 9 ವರ್ಷಗಳು ತುಂಬಿದೆ. ನನ್ನ ಮನಸ್ಸು ಕೃತಜ್ಞತೆಯಿಂದ ತುಂಬಿದೆ. ಈ ಪಯಣದಲ್ಲಿ ಪ್ರತಿದಿನ ದೈಹಿಕವಾಗಿ, ಮಾನಸಿಕವಾಗಿ ಗಟ್ಟಿಯಾಗಿ ಇದ್ದು ಕಠಿಣ ದಿನಗಳಲ್ಲೂ ಕೈಬಿಡಲು ನಿರಾಕರಿಸಿದ ಆ ನಯನನಿಗೆ ಇಂದು ನಾನು ಇದನ್ನ ನನಗೆ ಹೇಳಲು ಬಯಸುತ್ತೇನೆ. ಧನ್ಯವಾದಗಳು ನಯನಾ, ನಂಬಿದ್ದಕ್ಕಾಗಿ, ಚಲಿಸಿದ್ದಕ್ಕಾಗಿ ಮತ್ತು ಉತ್ಸಾಹ ಮತ್ತು ಶಕ್ತಿಯೊಂದಿಗೆ ಈ ಮಾರ್ಗದಲ್ಲಿ ನಡೆಯುವುದನ್ನ ಮುಂದುವರಿಸಿದ್ದಕ್ಕಾಗಿ. ಯಾವತ್ತಿಗೂ ಈ ಪ್ರಯಾಣಕ್ಕೆ ಕೃತಜ್ಞಲಾಗಿದ್ದೀನಿ ಎಂದು ಕ್ಯಾಪ್ಷನ್ನಲ್ಲಿ ಬರೆದುಕೊಂಡಿದ್ದಾರೆ ನಯನಾ ನಾಗರಾಜ್. ಇದರ ಜೊತೆಗೆ ವಿಡಿಯೋ ಒಂದನ್ನು ಶೇರ್ ಮಾಡಿದ್ದಾರೆ. ಹಾಯ್ ಎಲ್ಲರಿಗೂ ಹ್ಯಾಪಿ ಸಂಡೇ. ಇವತ್ತು ಹಾಗೆ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು. ನಾನು ಕಳೆದ 9 ವರ್ಷಗಳಿಂದ ಅಭಿನಯಿಸ್ತಾ ಇದ್ದೇನೆ, ಹಾಗೆ ಬಹಳಷ್ಟು ಶಾರ್ಟ್ ಫಿಲ್ಮ್ಸ್ ಆ್ಯಂಡ್ ಎವ್ರಿಥಿಂಗ್. ಇವಾಗಲೂ ನನಗೆ ತುಂಬ ವಿಶೇಷ ಅನಿಸುವ ವಿಚಾರ ಅಂದರೆ ನನ್ನ ಬಳಿ ಜನ ಬಂದು ಪಾಪಾ ಪಾಂಡು ಬಗ್ಗೆ ಮಾತನಾಡ್ತಾರೆ. ಪಾಪಾ ಪಾಂಡು ಮುಕ್ತಾಯ ಕಂಡು 5 ವರ್ಷ ಆಗಿದೆ. ಮರುಪ್ರಸಾರ ಆಗ್ತಾ ಇರೋ ಧಾರಾವಾಹಿಯನ್ನ ಈಗಲೂ ನಾವು ನೋಡ್ತೀವಿ. ನನ್ನ ಮಕ್ಕಳು ಪಾಪಾ ಪಾಂಡುವನ್ನ ಯೂಟ್ಯೂಬ್ನಲ್ಲಿ ನೋಡದೆ ಊಟ ಮಾಡಲ್ಲ ಅಂತ ಜನ ನನ್ನ ಬಳಿ ಬಂದು ಹೇಳ್ತಾರೆ. ಅಂತಹ ಧಾರಾವಾಹಿಯ ಭಾಗ ಆಗಿರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ. ನನಗೆ ಈ ಅವಕಾಶ ಕೊಟ್ಟ ಚಂದ್ರು ಸರ್ಗೆ ಧನ್ಯವಾದಗಳು. ಆ್ಯಂಡ್ ಈಗಲೂ ಪಾಪಾ ಪಾಂಡು ಮತ್ತೆ ಮಾಡಲ್ವಾ, ಮತ್ತೆ ಮಾಡಿ ಅಂತ ಕೇಳ್ತಾರೆ. ಮತ್ತೆ ಗಿಣಿರಾಮ ಬಗ್ಗೆನೂ ಅಷ್ಟೇ, ಮುಗಿದು 3 ವರ್ಷ ಆಗಿದೆ, ಅದನ್ನು ಇನ್ನು ಹೇಳ್ತಾರೆ. ನೀವು ಸೆಟಲ್ಡ್ ಆಗಿ ಪಾತ್ರವನ್ನ ಮಾಡೋದ್ರಲ್ಲಿ ನೀವು ನಿಮ್ಮನ್ನ ಪ್ರೂವ್ ಮಾಡ್ಕೊಂಡಿದ್ದೀರಾ ಎಂದು ಹೇಳ್ತಾರೆ. ಇಷ್ಟು ವರ್ಷಗಳಲ್ಲಿ ನನಗೆ ನಾನು ಕೃತಜ್ಞತೆ ಹೇಳಿಕೊಳ್ಳುವ ಅವಕಾಶ ಸಿಕ್ಕಿರಲಿಲ್ಲ. ನಾನು ಅದರ ಬಗ್ಗೆ ಯೋಚನೆ ಕೂಡ ಮಾಡಿರಲಿಲ್ಲ. ಇಂತಹದೊಂದು ಯೋಚನೆ ನನ್ನ ತಲೆಗೆ ಬಂದೇ ಇರಲಿಲ್ಲ. ಹಿಂದೆ ತಿರುಗಿ ನನ್ನ ಜರ್ನಿ ನೋಡಿದಾಗ ಇಷ್ಟೊಂದು ಮಾಡಿದ್ದೀನಿ ಅಂತ ನನ್ನ ಬಗ್ಗೆ ನಾನು ಹೆಮ್ಮೆ ಕೂಡ ಪಟ್ಟಿರಲಿಲ್ಲ. ಎಲ್ಲರ ಜೀವನದಲ್ಲೂ ಏರಿಳಿತಗಳು ಇದ್ದೇ ಇರುತ್ತೆ. ಅದನ್ನು ಬಿಟ್ಟು ನಾನು ಆರಿಸಿಕೊಂಡ ಕೆಲಸದ ಬಗ್ಗೆ ನಾನು ಹೆಮ್ಮೆ ಪಡ್ತೇನೆ. ನನ್ನ ಕೆಲಸಕ್ಕೆ ನಾನು 100ರಷ್ಟು ಶ್ರಮ ಹಾಕಿದ್ದೀನಿ. ನನ್ನ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ನಾನು ನನ್ನ ಅಂತರಾಳಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಎಂದು ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ ನಟಿ ನಯನಾ ನಾಗರಾಜ್.